ಶಾಲೋಮ್, ಪ್ರೈಸ್ ದ ಲಾರ್ಡ್. ನೀವು ಜನರಿಂದ ತಿರಸ್ಕರಿಸಲ್ಪಟ್ಟಿದ್ದೀರಾ. ಸೊ ದೇವ್ರ ವಾಕ್ಯದಲ್ಲಿ ಒಬ್ಬ ಹೆಂಗಸರನ್ನ ಕುರಿತಾಗಿ ನಾವು ನೋಡ್ಕೋಬಹುದು. ಆಕೆ ಹೆಸರು ರಾಹಾಬಳ್ ಅಂತ. ಆಕೆಯು ಕೂಡ ಜನರಿಂದ ತುಂಬಾ ತಿರಸ್ಕರಿಸಲ್ಪಟ್ಟಿರ್ತಾಳೆ. ಅವಳು ಜನರ ಮಧ್ಯೆ ವಾಸಿಸಕ್ಕಾಗಲ್ಲ. ಅವಳ ಮನೆಯೇ ಊರ ಆಚೆ ಇತ್ತಂತೆ. ಸೊ ಎಲ್ಲರೂ ನೋಡುವಾಗ ಅವಳ ತಿರಸ್ಕರಿಸಲ್ಪಡ್ತದೆ. ಬಟ್ ಆದ್ರೆ ನಿಮ್ಗೊಂದು ಗೊತ್ತಾ, ಅವಳು ದೇವರಿಂದ ಮಾತ್ರ ತಿರಸ್ಕರಿಸಲ್ಪಟ್ಟಿಲ್ಲಂತೆ. ಯಾಕೆಂದ್ರೆ ಅವಳು ಇಟ್ಟಂತ ದೇವರ ಮೇಲೆ ಒಂದು ನಂಬಿಕೆ. ಸೊ ಯೆಹೋಶುವ 2:11 ಹೀಗೆ ಹೇಳುತ್ತೆ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲೂ ಭೂಲೋಕದಲ್ಲೂ ದೇವರಂತ. ಅವಳು ಇಟ್ಟಂತ ಒಂದು ನಂಬಿಕೆ ದೇವರು ಅವಳನ್ನ ಆಶೀರ್ವಾದ ಮಾಡಿದಂತೆ. ಅವಳ ನಂಬಿಕೆಯಿಂದ ದೇವರು ಅವಳ ತಿರಸ್ಕರಿಸಲ ಬದಲಾಗಿ ಅವಳನ್ನು ದೊಡ್ಡ ಒಂದು ಆಶೀರ್ವಾದನಾಗಿ ದೇವರು ಅವಳ ಜೀವಿತವನ್ನು ಮಾರ್ಪಡಿಸಿದ್ರಂತೆ. ಇಂದು ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವಿತದಲ್ಲೂ ಅಷ್ಟೇ ನಾವು ತಿರಸ್ಕಾರ ಹೊಂದಿರ್ಬೋದು. ನಾವು ಯಾವ ಸ್ಥಳಗಳಲ್ಲಿರ್ಬೋದು, ನಮ್ಮ ಫ್ರೆಂಡ್ಸ್ ಇಂದ, ನಮ್ಮ ಸಂಬಂಧಿಕರಿಂದ ನಾವು ಎಷ್ಟೊಂದು ಕಡೆ ನಾವು ರಿಜೆಕ್ಟ್ ಆಗ್ತಾ ಇದೀವಿ ಅಂತ, ತಿರಸ್ಕರಿಸಲ್ಪಡ್ತಾ ಇದೀವಿ ಅಂತ. ಹೇಗೆ ಅವಳು ದೇವರ ಮೇಲೆ ಅವಳ ನಂಬಿಕೆ ಇಟ್ಟಾಗ ಅವಳ ಜೀವಿತ ಹೇಗೆ ಮಾರ್ಪಡೋದು, ದೇವರು ಅವಳನ್ನ ತಿರಸ್ಕರಿಸಲ ಬದಲಾಗಿ ದೊಡ್ಡ ಆಶೀರ್ವಾದವನ್ನು ಮಾಡಿದ್ರಲ್ಲ, ನಾವು ಅಷ್ಟೇ ನಾವು ತಿರಸ್ಕರಿಸಲ್ಪಟ್ಟಾಗ ನಮ್ಮ ನಂಬಿಕೆ ದೇವರ ಮೇಲೆ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಲಿ. ಯಾಕಂದ್ರೆ ದೇವರು ನಮ್ಮನ್ನು ತಿರಸ್ಕರಿಸುವುದಲ್ಲ, ಬದಲಾಗಿ ನಮ್ಮನ್ನು ಆಶೀರ್ವಾದ ನಿಧಿಯಾಗಿ ಆತನು ಮಾಡುವ ಆತನಾಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.